ಹೆಣ್ಣು ಬೇಕೇನಂತದ ಮಯ್ಯಾವ್ ಅಂದ್ರೆ ನಾ ಬರಲಿ ಗಂಡ ಬಾಗ ಆವತ್ತು ಬಾತವ ಅವಕ್ಕೂ ಹಿಂದಿ ಚಂದ ಮಾತಾಡ್ತಾವ. ನಾವಿದ್ರೆ ಮ್ಯಾವ್ ಅಂತವತ್ತು ನಾವು ಅಂತೀವಿ. ಮ್ಯಾವ್ ಅಲ್ಲ ಮತ್ತೆ ಹೋಗಿ ಶಿವನ ಬಲ್ಲಿ ಅಂದ್ರೆ ಸ್ಟ್ರೈಕ್ ಮಾಡೋದತ್ತು. ಹೈಕ್ಯಾ ಅನ್ನಕತ್ತೀವಿ ಎಲ್ಲ. ಅವು ಹಿಂದೆ ಕೇಳ್ತಾವ್ರಿ. ಹೇಳಿ ನಿಮಗೆ ಕತ್ತಿನೂ ಹಿಂದಿ ಮಾತಾಡ್ತಾವಿಲ್ಲ. ಕತ್ತು ಹಿಂದಿ ಮಾತಾಡ್ತಾವೆ, ನಾಯಿ ಕನ್ನಡ ಮಾತಾಡ್ತಾವೆ, ಬೆಕ್ಕ ಹಿಂದಿ ಮಾತಾಡ್ತಾವಿಲ್ಲ. ಬೆಕ್ಕ ಮಯ್ಯಾವ್ ಅದು ಹಿಂದೆ ಕೇಳ್ತದೆ. ಹೆಣ್ಣು ಬೆಕ್ಕ ಮಯ್ಯಾವ್. ಅದು ಗಂಡ ಬಾವಿಗಿರ್ತದ ಆವತ್ತದು. ಹೌದಾ ಇಲ್ಲ? ಹೆಣ್ಣು ಬೇಕೇನಂತದ ಮಯ್ಯಾವ್ ಅಂದ್ರೆ ನಾ ಬರಲಿ ಗಂಡ ಬಾಗು ಆವತ್ತು ಬಾತವ ಅವಕ್ಕೂ ಹಿಂದಿ ಚಂದ ಮಾತಾಡ್ತಾವ. ನಾವಿದ್ರೆ ಮ್ಯಾವ್ ಅಂತವತ್ತು ನಾವು ಅಂತೀವಿ. ಮ್ಯಾವ್ ಅಲ್ಲ ಮಯ್ಯಾವ್. ನಾ ಬರಲಿ ಅದು ಕೇಳ್ತದೆ. ಕತ್ತಿ ಕನ್ನಡ ಹೈಕ್ಯಾ ಅದು ಕೇಳ್ತದೆ. ಭಗವಂತ ನೀ ಅದೇನಿಲ್ಲ ಓ ಯಪ್ಪ ನನಗೆ ಕುಂಬಾರ ಮಣ್ಣು ಹೊರಸ್ಲಾಕತ್ತಾರ, ಕಲ್ಲು ಹೊರಸ್ಲಾಕತ್ತಾರ, ಸಿಂಧಿ ಪರಕೆ ಹೊರಸ್ಲಾಕತ್ತಾರ. 40 ವರ್ಷದ ಆಯುಷ್ಯ ತೊಗೊಂಡು ಏನು ಮಾಡಲಿ, ನನಗೆ 20 ವರ್ಷ ಸಾಕು ಯಪ್ಪ. ಹೈಕ್ಯಾ ಸ್ಟ್ರೈಕ್ ಮಾಡು ಏನ್ರಿ. ಒಂದು ಸವನು ಒದರ್ಲಕತ್ತು 100 ಕತ್ತಿಗಳು ಹೋಗಿ ಭಗವಂತನ ಕೈಲಾಸಕ್ಕೆ ಕೀಸರು ಬಾಸರು ಇಡ್ತದೆ. ಹೈಕ್ಯಾ ಎಲ್ಲಿ ಬೇಕಲ್ಲಿ ಕಂಬಕ್ಕೆ ಒದಿಲಕತ್ತು. ಕೈಲಾಸದಾಗ ರೀ ಅವನ್ನೆಲ್ಲ ಪರಮಾತ್ಮದಿಂದ ಬಂಗಾರ ಕಂಬ ವಜ್ರದಿಂದ ಹಾರ ಗೀರಿ ಎಲ್ಲ ಕಟ್ಕೊಂಡಿದ್ದ. ಇವು ಕತ್ತಿಗಳು ಹೋಗಿ ಒಂದು ಸೌಂಡ್ ಒದಿಲಕತ್ತು. ಹೈಕ್ಯಾ ಅವ ಪರಮಾತ್ಮದ ಹೊರಗೆ ಬಂದು ನೋಡ್ದ. ಅಬೇ ಕ್ಯಾ ಹೋಗೈತಿ ರೇಕು ಐಸೆ ಕ್ಯೂ ಪಗಾರ ರೇ ಏನಾಗ್ಯದ ನೀನು ಹೀಗೆ ಒದರ್ಲಕತ್ತೀರಿ? ಇಲ್ಲ ಪರಮಾತ್ಮ ಅಲ್ಲ ನಮ್ದು ಏನದಲ್ಲಿ ಭೂಮಿ ಮೇಲೆ ಕೆಲಸ ಏನ್ರಿ? ಯಾರ್ದಾರ ಮನೆ ಮಣ್ಣು ಹೊರಬೇಕು, ಯಾರ್ದಾರ ಮನೆಗೆ ಅಂದ್ರೆ ಕಲ್ಲು ಹೊರಬೇಕು, ಯಾರ್ದಾರ ಮನೆಗೆ ಸಿಂಧಿ ಪರಕೆ ಹೊರಬೇಕು ಏನ್ರಿ, ಯಾರ್ದಾರ ಮನೆ ಒಲಿಗಳು ಹೊರಬೇಕು, ಗಡಿಗೆಗಳು ಹೊರಬೇಕು. ಏನದು ನಮ್ಮದು ಇದು ಜೀವನ ಬ್ಯಾಡ ನಮಗೆ ಅಂದ ನೀ ಏನು ಕೊಡ್ತಿದ್ದೀವಿ ಕೊಡು, ನಮಗೆ 20 ವರ್ಷ ಸಾಕು 20 ವರ್ಷ ಸಾಕು. ಒಮ್ಮೇನು ಕೊಟ್ಟಿನಿ ನಡೆ ಅಂದ. ನೀ ಏನು ಹೇಳಿದ್ರು ನಾವು ಹೋಗಂಗಿಲ್ಲ, ನಮಗೆ 20 ಕೊಡ್ಬೇಕು. ಅಲ್ಲೋ ನಿಮಗೆ ಆಲ್ರೆಡಿ ಕೊಟ್ಟಿನಲ್ಲಿ ಈಗ ಕೊಟ್ಟ ಬಳಕೆ ಹ್ಯಾಂಗೆ ಮಾಡೋದು? ಈಗ ನೀ ಏನು ಮಾಡ್ತೀವಿ ಗೊತ್ತಿಲ್ಲ, ಒಟ್ಟು ನಮಗೆ 20 ವರ್ಷ ಕೊಡು ಹೊತ್ತಿಕೊಂಡಂದ. ಹೌದು, ಮತ್ತು ನಿಮ್ಮೂ 20 ಯಾರಿಗೆ ಕೊಡಲಿ ಅನ್ನೋದ್ರಾಗೆ ಕತ್ತಾಗಿನ ಮನುಷ್ಯ ಎದ್ದ. ಅವು ಕತ್ತಿಗಳ ಹೋಗಿದ್ದವು, ಕತ್ತಿ ಜೋಡಿನೇ ಹೋಗಿದ್ದೇವ. ನಾಚಿಕೆಲ್ಲ ಮಾನಿಲ್ಲ ಮರ್ಯಾದಿಲ್ಲ. ಪೊಗಸಡೆ ಸಿಗುತ್ತದೆ ನನಗೂ ಇರಲಿ ನಮ್ಮ ಅಪ್ಪಗೂ ಇರಲಂತ ಹಂಗೆ ಕತ್ತೆಗೆ ಹೋಗ್ಯಾನ ಅವ. ಪರಮಾತ್ಮ ಗಾಬರಿ ಅದ. ಅಲ್ಲೋ ಕತ್ತುಗಳೇನ ಬಂದವ, ನೀ ಯಾಕೆ ಬಂದು ಯಾವ ಕುಡ್ದಾಗ? ಪರಮಾತ್ಮ ನನಗೆ 40 ಸಾಕಲ್ಲ, ಕತ್ತಿದೊಂದು 20. ಅವ ಅಂದ ಹುಚ್ಚುಗೊಟ್ಟಿ ಕತ್ತಿ ಅಂತ ಕತ್ತಿನೇ ಒಲ್ಲೆ ಅನ್ನಕತ್ತದ. ಅವು ತೊಗೊಂಡು ನೀ ಏನು ಮಾಡ್ತಿದ್ದಿ? ಇಲ್ಲಿ ನಮಗೆ 40 ವರ್ಷ ಸಾಕ, ಕತ್ತಿದೊಂದು 20 ಕೊಡು. ಬ್ಯಾಡ ಅಂದ. ಇಲ್ಲಿ ನನಗೆ ಕತ್ತಿದೊಂದು 20. ಆಯ್ತು ನಡಿ ತಥಾಸ್ತು ಅಂದ ಬಂದ. ಏಟದು ರೀ 60 ಅದು. ಯಾವಾಗಿಂದ ಕತ್ತಿಗಳು ಹೋಗಿ ಸ್ಟ್ರೈಕ್ ಮಾಡಿ ಬಂದಿದ್ದು ನಾಯಿಗಳಿಗೆ ಗೊತ್ತಾಯ್ತು. ಏನ್ರಿ ಇವು ಒದರ್ತಾವ ನೋಡಿ ನಾಯಿ ಏನ್ರಿ, ನಾಯಿಗಳಿಗೆ ಗೊತ್ತಾಗ್ಬಿಡ್ತು. ಯಾವಾಗಿಂದ ನಾಯಿ ಗೊತ್ತಾಗ ಅಂತ ಕತ್ತಿಗೆ 20 ಕೊಟ್ಟು ನಮ್ಮದೇನದು ಕೆಲಸ ಅಂದ್ವಿ ಭೂಮಿ ಮೇಲೆ. ಯಾರ್ದಾರ ಮನೆ ಕಾಯಬೇಕು, ಅವ್ರು ಹಾಕಿದ ಹಳಿಸಿದ್ದು ತಿನ್ನಬೇಕು. ಮತ್ತು ತಪ್ಪಿಂದ ಇವ್ರಿಗೆ ನಿದ್ದೆ ಹತ್ತದಾಗ ಯಾರೇ ಕಾಡ್ರು ಬಂದರು ನಾವು ಬಗಳದೆ ಬಂದ್ರೆ ಸುಮ್ಮನೆ ಬಗಳ್ತತ್ತು ಮತ್ತು ಕಲ್ತ್ಕೊಂಡು ನನಗೆ ಹೊಡಿತಾವೆ. ಇದು ಯಾರು ಕಿರಿಕಿರಿ ಹೇಳ್ಯಾರ? ಬ್ಯಾಡ ನಮಗೆ, ನಾವು ಹೋಗಿ ಸ್ಟ್ರೈಕ್ ಮಾಡಿ ನಡೆಯತ್ತೆ ಕೊಣ. ಇವು ಹೋಗಿ ಇವು ಬೇರೆನೇ ಬಗೊಳ್ಳಕತ್ತಾವ. ಅಲ್ಲಿ ಕೈಲಾಸದಾಗ ಹೋಗಿ ಇವು ನಾಯಿಗಳು ಮಾಡ್ತಿದ್ದ. ಸೂರು ಹಿಡ್ದಾವ ನಾಯಿಗಳು. ಕನ್ನಡ ಮಾತಾಡ್ತಾವೆ ಗೊತ್ತಲ್ಲ ನಿಮಗೆ? ಹೇಳಿನಿಲ್ಲ ನಿಮ್ಗೆ, ಕನ್ನಡ ಮಾತಾಡ್ತಾವೆ ನಾಯಿ. ಆ ಓಣೆ ನಾಯಿ ಈ ಓಣಿಗೆ ಬಂದಾಗ ಈ ಓಣೆ ನಾಯಿ ಆ ಓಣಿ ನಾಯಿ ಮಾತಾಡಿಸ್ತದ. ನೋಡ್ರಿ ನೀವ್ಯಾರು ಮಾಡ್ತದಿಲ್ಲ. ಆ ಓಣೆನ ಹೇಳ್ತಾರೆ ನಾವು ಗೌಡ್ರು ಅನ್ಕೋತ ಹೋಗ್ಬಿಡ್ತು. ಯಾಕ್ರಿ ಮಜಾ ಮಾತಾಡ್ತಾವೆ ನೋಡಿ. ಆ ಓಣೆ ನಾಯಿ ಈ ಓಣಿಗೆ ಬಂದಾಗ ಈ ಓಣೆ ನಾಯಿ ಆ ನಾಯಿ ನೋಡಿ ಮಾತಾಡಿಸ್ತದ. ಬಂದು 10 ದಿವಸ ಆಯ್ತು ನೀವು ಒಬ್ಬರೇ ಮಾತಾಡ್ಸಿರಿ. ಕರೆ ಹೇಳ್ರಿ ನೋಡೋಣ. ಇಲ್ಲಿನ ಹಿಂಗೆ ಮಂಗಳಾರತಿ ನಡೆದ್ರಾಗ ಆ ಕಡೆ ಗಂಗಾ ಡಣ್ಣ ಹಂಗೆ ಯಾಕೆ ನಮಗೇನು ನಮಸ್ಕಾರ ಬೇಡ, ಮಾತಾಡ್ಸೋಬೇಡ, ಚಮತ್ಕಾರ ಬೇಡ. ಸೀದಾ ಇನ್ನು ಇಲ್ಲಿ ಮಂಗಳಾರತಿನೇ ಇಲ್ಲ. ಇನ್ನು ಮಂಗಳಾರತಿ ಇನ್ನು ಮಾಡ್ತಾರೆ ಅನ್ನೋದಕ್ಕೆ ಆ ಕಡೆ ಲಕ್ಷ್ಯ ನಿಮ್ಗೆ ಯಾರು ಮಾತಾಡ್ಸು. ಪಾಪ ಅವು ನಾಯಿಗಳು ಎಷ್ಟು ಕಾಜಿ ನೋಡ್ರಿ. ಆ ಕಡೆ ಓಣೆ ನಾಯಿ ಈ ಓಣಿಗೆ ಬಂದಾಗ ಇದನ್ನು ಈ ಓಣೆ ನಾಯಿ ಅದಕ್ಕೆ ಮಾತಾಡ್ಸ್ತದ, ಪರಿಚಯ ಮಾಡ್ಕೋತದ. ನೀವ್ಯಾ ಅಂದ್ಕೊಳ್ಳೋಣ ಇದು ಅಂತದ್ದು ನಾವು ಗೌಡ್ರು ಅನ್ಕೋತ ಹೋಗ್ಬಿಡ್ತದೆ. ಗೊತ್ತದಿಲ್ಲ ಎಷ್ಟು ಚಂದ ಮಾತಾಡಿಸ್ತದ ರೀ. ಇವು ಹೋಗ್ಯನಲ್ಲಿ ವಾತ್ ಒದರ್ಲಕತ್ತು. ಪರಮಾತ್ಮ ಬಂದ, ಅಲ್ಲೋ ನೀವ್ಯಾಕೆ ಒದರ್ಲಕತ್ತಿರಲ್ಲ? ಅಲ್ಲ ಪರಮಾತ್ಮ, ಕತ್ತಿ ಅಂತ ಕತ್ತಿಗೆ ಅಂದ್ರೆ 20 ಕೊಟ್ಟಿದ್ದಿ, ನನಗ್ಯಾಕಿಂದ 40.
ನಮಗೂ 40 ಬೇಡ, ನಮಗೂ ಕತ್ತಿ ಹಂಗಿಂದ 20 ಕೊಡು ಮಗನ. ಎಲ್ಲರೂ ಹಿಂಗೆ ಬಂದರೆ ಹುಡುಗಡಿಗೆ ಚಿರಣ ಮಕ್ಕಳು ಸುಮ್ಮ ಹೋಗಿ, ಈಗ ಏನು ಕೊಟ್ಟಿನಿ ಸುಮ್ಮ ಹೋಗಂದ ಪರಮಾತ್ಮ. ಇಲ್ಲ ಅಂತ ಕತ್ತಿಗೆ 20 ಕೊಟ್ಟಿನಿ, ನನಗೆ ಬೇಡ ಪರಮಾತ್ಮ, ನನಗೂ ಕೂಡ 20 ಕೊಡು 10 ಕೊಡು ಅಂತ ನಾಯಿ ಜಗಳ ತೆಗೆದು. ಹೌದು, ಮತ್ತು ಈಗ ಕತ್ತಿದೇನೋ ಮನುಷ್ಯಾಗಂದ ಕೊಟ್ಟೆ, ನಿಮ್ಮದು ಯಾರಿಗೆ ಕೊಡಬೇಕು? ಇಟ್ಟು ಅನ್ನೋದ್ರೊಳಗಂದ ನಾಯಿಗಳದಂದು ಎದ್ದನೇ ಇವ ಎಲ್ಲದ್ರಾಗೂ ಇರ್ತಾನೆ. ನೀವು ನೋಡಿ, ನೀವು ನಾಳೆ ಎಲೆಕ್ಷನ್ ಬಂದವು ಅಂತಂದ್ರೆ ಕಾಂಗ್ರೆಸ್ದಾಗೂ ಇರ್ತಾನೆ, BJP ಇರೋವನೇ, JDSದಾಗೂ ಇರೋವನೇ. ಯಾರು ಬರ್ತಾರೆ ಅವ್ರು ಜೆಂಡ ಹಿಡ್ಕೊಂಡು ತಿರ್ಗಾಡವ. ಅವ್ರು 200 ರೂಪಾಯಿ ಕೊಟ್ರಂದ್ರೆ ಅದ್ರ ನಿಶೆ ಕೊಡೋದಿನಂದ್ರೆ ನಿಶೆ ಹೇಳ್ತಾನ. ಹಿಂಗೆ JDS ನಿಶೆ ಇಳೀತು, ಕಾಂಗ್ರೆಸ್ಗೆ ಬರ್ತಾನೆ ಮಾತು. ಯಾಕಡೆ ಸಿಗುತ್ತದ ಆ ಕಡೆ ಹೋಗೋದೆ. ನಮಗೇನು ಹಿಂಗೆ ನಿಯತ್ತ ಏನ್ರಿ, ಹಿಂಗೆ ಅಭಿಮಾನ ಸ್ವಾಭಿಮಾನ ನಿಯತ್ ಅಂತಕ್ಕಂಥ ಇಲ್ಲ. ಒಟ್ಟು ಎಲ್ಲರೂ ಏನು ಸಿಗ್ತದಲ್ಲ ಆ ಕಡೆ ಹೊಂಟ್ಬಿಡೋದು. ಯಾವಾಗಿಂದ ನಾಯಿಗಳಂದ ಇಲ್ಲ ಪರಮಾತ್ಮ ನನಗೆ 20 ಕೊಡು, ಮತ್ತು ನಿನ್ನೂ ಯಾರಿಗೆ ಕೊಡಬೇಕು ಅಟ್ಟು ಅನ್ನೋದ್ರಾಗಿಂದ ಆ ನಡಬರ್ಕಿಂದ ಮನುಷ್ಯ ಎದ್ದ. ಯಾವಾಗಿಂದ ಎದ್ದ, ಯಾಕೋ ನೀ ಯಾಕೆ ಬಂದಿದ್ದಿ? ಇಲ್ಲ ಪರಮಾತ್ಮ ನನಗೆ 60 ಸಾಕಾಗಲಾಗ್ಯಾವ, ಅವ್ನು ನಾಯಿದೊಂದು 20 ಕೊಡು ಅಂದ. ಏನ್ರಿ, ನಾಯಿದೊಂದು 20 ಬ್ಯಾಡ ನಿನಗೆ ಭಾಳ ಹಾಕದ ಆಗಲಿ, ನಿನಗೆ 60 ಆಗ್ಯಾವ ಬ್ಯಾಡ ಅಂತ ಪರಮಾತ್ಮ ಅಂದ. ಇಲ್ಲ ನಮಗೆ ಅವು ಸಾಕಾಗಲಾಗ್ಯಾವ, ನಾಯಿದೊಂದು 20 ಕೊಡು ಅಂದ. ನಾ ಏನು ಮಾಡಲಿ, ತಥಾಸ್ತು ಅಂದ. ತೊಗೊಂಡು ಹೋಗಿ ಏಟದು ಇರೋದಕ್ಕೆ 80 ಅದು ಬತ್ತು ಭೂಮಿಗೆ. ಇವೆಲ್ಲ ಹೋಗಿ ಬಂದಿದ್ದು ಗೂಗಿಗೆ ಗೊತ್ತಾಯ್ತು. ಗೂಗಿ ಗೊತ್ತಾವಲ್ಲ ನಿಮಗೆ, ಇವೆಲ್ಲ ಹೋಗಿ ಬಂದಿದ್ದು ಗೂಗಿಗೆ ಗೊತ್ತಾಯ್ತು. ಅದು ಗೂಗಿ ಎತ್ತು ಇನ್ನಾವು ಮನೆಯರಿಗೆ ಕಾಯ್ತಾವ, ಇವಿನ್ನ ಕಲ್ಲ ಮಣ್ಣಾರಿ ಹೊರ್ತಾವ. ನಂದೇನದ ಕೆಲಸ? ಎಲ್ಲರೂ ಯಾರ್ದಾರು ಕೊಂಬಿ ಮ್ಯಾಗ ಕೂತ್ಕೊಂಡು ಕಣ್ಣು ಬಿಡ್ಕೋದು ಕುಂದ್ರದು ಏನು ಕೆಲಸ? ಹೌದಲ್ಲ ರೀ, ನಂದೇನು ಕೆಲಸ ಅದ? ಬೇಡ ತೊಗೊಂಡು ಇದನ್ನು ಹೋಗಿ ಸ್ಟ್ರೈಕ್ ಮಾಡ್ತು. ನನಗೂ ಪರಮಾತ್ಮ ನನಗೂ 40 ಬೇಡ, ನನಗೂ 20 ಕೊಡು, ನಿನ್ನೂ ಯಾರಿಗೆ ಕೊಡಬೇಕು? ಅಷ್ಟೊಂದಕ್ಕೆ ಮನುಷ್ಯ ಅಲ್ಲೇ. ಏನ್ರಿ, ಅಷ್ಟೊಂದಕ್ಕೆ ಮನುಷ್ಯ ಅಲ್ಲೇ. ಯಾವಾಗಿಂದ ಗೂಗಿದೊಂದು 20 ನನಗೆ ಕೊಡುವತ್ತಂದ. ಯಾವಾಗಿಂದ ಗೂಗಿದೊಂದು 20 ನನಗೆ ಕೊಡೋದು ಬ್ಯಾಡ, ನಿನ್ನ ಭಾಳಕ್ಕೋ ಎಷ್ಟು ಹೇಳಿದ್ರು ಕೂಡ ಕೇಳಿಲ್ಲ. ಕಡೆಗೆ ಆ ಗೂಗಿದೊಂದು 20 ಮನುಷ್ಯ ಕೊಟ್ಟ. ಏಟದು? 100 ಅದು. ನಿಜವಾದ ಮನುಷ್ಯ ಜೀವನ ಕಳೆದ ಎಲ್ಲಿತಾನ ರೀ? ಎಲ್ಲಿತಾನೆ ಜೀವನ ಕಳೀತಾನೆ? ನಿಜವಾದ ಜೀವನ ಕಳೀತಕ್ಕಂಥದ್ದು 40. ಏನ್ರಿ, ಒಂದು 15-20 ವರ್ಷ ತನಕ ಬಾಲ್ಯಾವಸ್ಥೆ ಕಳೀತಾನೆ, 20ರಿಂದ 30-35 ಇರ್ತಾನ ಯೌವನಾವಸ್ಥೆ ಒಳಗೆ ಕಳೀತಾನೆ, ಮದುವೆಗಿದಿ ಮಾಡ್ಕೋತಾನ, ಅಗದಿ ಹೆಣ್ತಿ ದೊಡ್ಡ ಚೇನಿ ಹೊಡಿತಾನ, ಸಿನಿಮಾ ನೋಡ್ತಾನೆ. ಯಾವಾಗಿಂದ ಒಂದು 2 ಮಕ್ಕಳಾದವು ಅಂತಂದು ಕೂಡ 40 ಇರ್ತಾನೆ, 2 ಮಕ್ಕಳಾಕವ ಸುಖದಿಂದ ಇರ್ತಾನೆ. ಏನ್ರಿ, ಯಾವಾಗಿಂದ 40 ಅದು ದುಡಿಲಕ್ಕೆ ಚಲೋ ಮಾಡ್ತಾನೆ. ಯಾಕೆ? ಮಕ್ಕಳು ನಡ್ದಾನಲ್ಲ, ಹೆಂಡ್ರಿಗೆ ಆಗ್ಬೇಕು, ಮಕ್ಕಳಿಗೆ ಆಗ್ಬೇಕು, ಅವ್ರಿಗೆ ಆಗ್ಬೇಕು, ಇವ್ರಿಗೆ ಆಗ್ಬೇಕು, ದುಡಿದು ಏನ್ರಿ, ನಾಳೆ ಮುಂದಿನ ವರ್ಷನೋ ಆಚೆ ವರ್ಷನೋ ಹಿಂಗೆ ಅನ್ಕೋತ ಏನ್ರಿ, ದುಡಿದು ಯಾರೇ ಬಂದು ಏನು ಮರ ನಿಮ್ಮ ಅಪ್ಪ ಏನು ಕತ್ತಿ ದುಡ್ದಂಗೆ ದುಡಿತಾನೋ ಮರ ಅಂತ. ಕತ್ತಿ ದುಡ್ದಂಗೆ ದುಡಿಯೋದಲ್ಲ, ಅದು ಕತ್ತಿನೇ ಅದದು. ಕತ್ತಿ ಅದದು. ಕತ್ತಿ ದುಡ್ದಂಗೆ ದುಡಿತದೆ. ಕಲ್ಲು ಬರ್ತದೆ, ಮಣ್ಣು ಬರ್ತದೆ, ನೀರು ತರ್ತದೆ, ಏನೋ ಮಾಡ್ತದೆ, ಯಾರ್ದಾರು ಹೊಲ್ದಾಗ ದುಡಿತದೆ, ತನ್ನ ಹೊಲ್ದಾಗ ದುಡಿತದೆ. ಎಷ್ಟು ಕಷ್ಟ ಬಂದರೂ ಕೂಡ ಕತ್ತಿ ದುಡ್ದಂಗೆ ದುಡ್ದು ಇದು ಕಾಲು ಪಾದವ ತಿಳ್ಕೊರಿ. ಕಾಲು ಡೊಂಕ ಅದು ಅಡ್ಡುಣಿಗೆ ಆದಂಗೆ ಅದು. ಇದು ಮನೆ ಹಿಡಿದು ಕೂಡ ಇಟ್ಟಾಗೋದ್ರಾಗ ಮಕ್ಕಳು ಕಾರ್ಬಾರ್ ಕಸ್ಕೊಂಡಿರ್ತಾರೆ. ಕಾರ್ಬಾರ್ ಕಸ್ಕೊಂಡು ಮಕ್ಕಳನ್ನ ಕಾರ್ಬಾರ್ ಮಾಡ್ತಿರ್ತಾರೆ. ಮತ್ತು ಇದ್ರದ್ದು ಏನ್ರಿ ಕೆಲಸ? ದುಡಿಲಕ್ಕೆ ತಾಕತ್ತಿಲ್ಲ. ಮನೆ ಕಟ್ಟಿ ಮ್ಯಾಗ ಕೂತಿಂದ ಒಂದು ಸೌಂಡ್ ವರ್ ಒದರ್ಲಕ್ಕೆ ಚಾಲು ಮಾಡ್ತಾನೆ. ಏನ್ರಿ, ಸ್ವಸ್ಥರಿಗೆ ಸೇರಂಗಿಲ್ಲ, ಹೆಣ್ತಿಗೆ ಸೇರಂಗಿಲ್ಲ, ಮಕ್ಕಳಿಗೆ ಸೇರಂಗಿಲ್ಲ. ಅದೇ ಹಂಗಾಯ್ತು, ಇದು ಹೆಂಗಾಯ್ತು, ನಾವು ಕಲ್ಲು ಹೊರ್ತಿದ್ದೆ, ಮಣ್ಣು ಹೊರ್ತಿದ್ದೆ, ಇವೇನು ಅವೇನು ಮಾಡ್ತಾವ ತಂದೊಂದು ಸೌಂಡ್ ವರ್. ಯಾರೇ ನೋಡಿದ್ರು ಏನು ಒದರ್ತವ? ನೀನು ನಾಯಿ ಒದ್ರದಂಗೆ ಮುದಕ್ಕೆ. ಅದು ನಾಯಿ ಒದ್ರದಂಗೆ ಒದರೋದಲ್ಲ, ಅದು ನಾಯಿ ಜನ್ಮದಕ್ಕೆ 60ರಿಂದ 80 ತನಕ ಒದರ್ತದೆ. ಯಾಕ್ರಿ ಒದರ್ತದಿಲ್ಲ? ನೋಡಿ ನೀವು, ಒಂದೊಂದು ಭಯಂಕರ ಒದರ್ತಿರ್ತಾವೆ ಮುದುಕರು. 60ರಿಂದ 80 ತನಕ ಭಯಂಕರ ಒದರ್ತಿರ್ತಾವೆ. ಏನ್ರಿ, ಒಂದು ಕಡೆ ಕೆಮ್ಮ, ಒಂದು ಕಡೆ ಗೋರ, ಇವೆಲ್ಲ ಹತ್ತಿರ್ತಾವೆ. ಹೌದಾ? ಇಲ್ಲ, ಬೀಡಿ ಸೇದಿರ್ತದೆ ಮೊದಲ. ಅದಕ್ಕಾಗಿ ಬೀಡಿ ಸೇದೋರದಿಂದ ಒಂದು 3 ಲಾಭವ. ಬೀಡಿ ಸೇದೋರ ಮನೆ ಕಳ್ತನ ಆಗಲ್ಲ. ಸುಳ್ಳಲ್ಲಿ ನಿಮಗೆ ಹೇಳೋದು, ಬೆಸ್ಟ್ ಹೇಳ್ತೀನಿ ಕೇಳಿ ನಿಮ್ಗೆ. ಬೀಡಿ ಸೇದೋರ ಮನೆ ಕಳ್ತನ ಆಗಲ್ಲ. ಆಮೇಲೆ ಬೀಡಿ ಸೇದವ್ರಿಗೆ ನಾಯಿ ಕಚ್ಚಲ್ಲ. ಬೀಡಿ ಬಿಗಿಯವ್ರಿಗೆ ನಾಯಿ ಕಚ್ಚಲ್ಲ. ಆಮೇಲೆ ಬೀಡಿ ಬಿಗಿಯವ್ರಿಗೆ ಅಂದ್ರೆ ಬೀಡಿ ಕೂದಲು ಬೆಳಗಾಗಲ್ಲ. ಹೆಂಗದ ಮಜಾ ರೀ? ಬೀಡಿ ಸೇದವನಿಗೆ ಮನೆತನ ಕಳ್ತನ ಆಗಲ್ಲ, ಬೀಡಿ ಸೇದವನಿಗೆ ನಾಯಿ ಕಚ್ಚಲ್ಲ, ಆಮೇಲೆ ಅಂದ್ರೆ ಬೀಡಿ ಸೇದವನಿಗೆ ತಲೆ ಬೆಳಗಾಗಲ್ಲ. 3 ಲಾಭ ನೋಡಿ ಬೀಡಿ ಸೇದವನು. ಅದು ಹೆಂಗೆ ರೀ ಅಂತೀರೇನು ನೀವು? ಈ ಬೀಡಿ ಸೇದಿ ಅಂದ್ರೆ ಡಗ್ ಹತ್ತಿರ್ತದೆ. ಏನ್ರಿ, ಇದ್ರ ಮನೆ ಕಳ್ತನ ಆಗಂಗಿಲ್ಲ. ಯಾಕಂದ್ರೆ ಇದು ಬೆಳಗನ ಮಕ್ಕೊಳಲ್ಲ. ಮನ್ಯಾಗ ಒಳಗೆ ಮಕ್ಕೊಂಡ್ರೆ ಇದ್ರ ಕಿರಿಕಿರಿ ತಾಳದಲ್ಲಕ ಹೊರಗೆ ಕಟ್ಟಿಗೆ ಮನೆಗೆ ಸಿರ್ತಾವೆ. ಇದಕ್ಕೆ ಇವ ಮನೆ ಮುಂದೆ ಮಕ್ಕೋಣ
ಮಾಡ್ತಿರ್ತಾರೆ ನೋಡ್ರಿ ನಾವು ಡಗ್ ಹತ್ತಿ ಹತ್ತಿರ್ತಲ್ಲ ರೀ ದಮ್ಮ ಕೆಮ್ಮ ಹತ್ತಿ ಹಾಯವ ಹೊರಗೆ ಒಂದು ಸೌಂಡ್ ನೆಳತಿರ್ತಾವಲ್ಲ ಯಾವಾಗಿಂದ ನೆಳತಿರ್ತಾವೆ ಬೆಳಗನಂದ ಎಚ್ಚರ ಇದ್ದಂಗೆ ಇರ್ತಾವಲ್ಲ ರೀ ಮತ್ತು ಇವ್ರ ಮನೆ ಕಳ್ತನ ಹೆಂಗೆ ಹಾಕೋ ಹೇಳ್ರಿ ಬೆಳಗನ ಕಳ್ತನ ಹಾಕೋರು ಇವ್ರ ಮನೆ ಯಾಕಂದ್ರೆ ಬೆಳಗನ ನೆಳತಿದ್ದ ಬೆಳಗನ ಎಚ್ಚರ ಇರ್ತಾನೆ ಇವ್ನ ಮನೆ ಕಳ್ತನ ಆಗಲ್ಲ ಈ ಬೀಡಿ ಸೇದೊಂದಿಂದ ಬೀಡಿ ಸೇದೊಂದು ನಾಯಿ ಕಚ್ಚಲ್ಲ ಯಾಕೆ ನಾಯಿ ಕಚ್ಚಲ್ಲ ಅಂತಂದ್ರೆ ಕೈಯಾಗಂದ ಡಗ್ ಹತ್ತಿ ಅಂದ್ರೆ ನಡ್ಲಿಕ್ಕೆ ಆಗಂಗಿಲ್ಲ ಕೈಯಾಗ ಬಡಿಗೆ ಹಿಡ್ದಿರ್ತದೆ ಹೌದೇ ಇಲ್ಲ ಬಡಿಗೆ ಹಿಡಿದ್ರೆ ಕೈಯಾಗ ಬಡಿಗಿದ್ರೆ ನಾಯಿ ಕಚ್ತಾವ್ರೆ ಕಚ್ಚಲ್ಲ ಇವನು ತಲೆ ಬೆಳ್ಳಗೂ ಆಗಲ್ಲ ಯಾಕಾಗಲ್ಲ ಆಗೋದಕ್ಕಿಂತ ಮೊದಲೇ ಕುಣಿಗೆ ಹೋಗೋದು ಇದು ಏನು ರೀ ತಲೆ ಬೆಳಗಾಗೋದಕ್ಕಿಂತ ಮೊದಲೇ ಕುಣಿಗೆ ಹೋಗೋದು ಮತ್ತಿದ್ರೆ ಅದು ತಲೆಯಾಗಿ ಬೆಳಗಾದ ಹೌದಾ ಇಲ್ಲ ಯಾವಾಗಿಂದ 80 ವರ್ಷದ ನಾಯಿ ಬದ್ರದಂಗೆ ಒದರ್ತದ ಮುಂದೆ ಒದರಿ ಇದಕ್ಕೆ ಲಕ್ವ ಹೊಡಿತದ ಲಕ್ವ ಹೊಡಿತು ಕೈಯ ಬಾಯಿ ವಂಕ ಮಾಡಿ ನಡ್ಲಿಕ್ಕಾಗಂಗಿಲ್ಲ ಹೇಳೋಕ್ಕಾಗಂಗಿಲ್ಲ ಒಂದು ಚೀಲ ತಟ್ಟು ಹಾಸಿರ್ತಾರೆ ಮಗ್ಗಲೊಂದು ತೆಂಬಿಗೆ ತುಂಬಿಟ್ಟಿರ್ತಾರೆ ಏನ್ರಿ ಮಕ್ಕೊಂಡಿರ್ತದೆ ನೋಡ್ರಿ ನೀವು ನಿಮ್ಮ ಮನೆಗೆ ಯಾರು ಬರ್ರಿ ಹೋರಿ ಏನು ಕೇಳಿ ಸುಮ್ಮ ನೋಡ್ಕೋತ ಬೀಳ್ತಾನ ನೀವೇ ಹೋಗಿ ಮಾತಾಡೋದು ಮುತ್ಯ ಉಣ್ತಿದ್ದೇನು ಏನು ಊಟ ಯಪ್ಪ ಎಂತಿಂತ ಕೊಯ್ಲಕತ್ತಾನ ನನಗೆ ಯಾಕೆ ಇಟ್ಟಾನ ಯಾಕ್ರಿ ಕೊನೆಗೆ ಅಂತಾವಿಲ್ಲ ಏನ್ರಿ ಉಣ್ತಿದ್ದೇನು ಏನು ಬ್ಯಾಡು ಯಪ್ಪ ಒಂದೊಂದು ಮುದುಗರು ಕೆಟ್ಟ ಕ್ವಾಡಗಿರ್ತಾವ್ರಿ ಅಂಥ ಟೈಮ್ದಾಗ ನಂತಾವ ಮುತ್ಯ ನಿನ್ನ ಕೊನೆ ಆಸೆ ಏನ್ರಿ ಆದೇನು ಆಕೆಗೆ ನೋಡಂಗಾಗ್ಯದು ಯಪ್ಪ ಮುದುಕಿಗೆ ನೋಡಂಗಾಗ್ಯದ ಏನು ಮಾಡವನ ಮುದುಕಿಗೆ ನೋಡಿ ಲಕ್ವ ಹೊಡ್ಕೊಂಡು ಇದೇ ಬಿದ್ದದ ಅಲ್ಲ ತಾ ಹೊಂಟನ ಕುಣಿಗಿ ಮುತ್ಯ ಹೇಳ್ರಿ ಕೊನೆ ಆಸೆ ಅವು ಮುದುಕಿಯರಿಗೂ ಕೇಳಿ ನೀವು ಮುದುಕಿಯರು ಆಯಿ ಏನ್ರಿ ಅದೇನು ಆಸೆ ನಾ ಹೊಂಟ್ಯಾ ಮುದುಕು ಯಾರು ನೋಡ್ತಾರ ಅವನಿಗೆ ಉಣಿಸ್ತಾರೆ ಯಾರು ತಿನ್ನಿಸ್ತಾರೆ ಯವ್ವ ನೀವು ಹೋಗಿ ಉಣಿಸೋರು ಉಣಿಸ್ತಾರೆ ತಿನ್ನಿಸ್ತಾರೆ ಏನು ಹುಟ್ಟಿನಿಂದ ನೀನೇ ಬಂದಿದೆ ಹೌದಲ್ರಿ ಭಾರಿ ಮಜಾ ಇರ್ತದೆ ನೋಡು ಸಂಸಾಕ್ರಿ ನಾವು ಮಾತಾಡ್ಸ್ಲಕ್ಕೆ ಹೋಗಿರ್ತೀವಿ ಯಾರು ಮತ್ತು ಕಾಜಿ ಭಕ್ತನ ಲಿಂಗಾಯತ್ರ ಒಟ್ಟಾಗ ಹುಟ್ಟ್ಯಾದ ಅದೇನು ಮಠಕ್ಕೆ ಬಂದಿದ್ದಲ್ಲ ಹೋಗಿದ್ವು ಅಲ್ಲ ಏನು ಊರಾಗ ಮುಂದೆ ನೋಡ್ರಿ ಗುರುಗಳು ಬಂದಿಲ್ಲ ಅಂತಾರಪ್ಪ ತಿಳ್ಕೊಂಡು ನಾವು ಒಂದು ಬಿಸ್ಕಿಟ್ ಪುಡಿ ಹಿಡ್ಕೊಂಡು ಹೋಗಿರ್ತೀವಿ ಹೋಗಿ ಮಾತಾಡ್ಲಕ್ಕೆ ಹೋಗಿ ಯಾಕಪ್ಪ ಯಜಮಾನ್ ಆರಾಮಿದೇನು ಏನು ಆರಾಮೋ ಯಪ್ಪ ಹಾಂ ನನ್ನ ಮಕ್ಕಳೇ ಸೇರಲಾಗ್ಯಾವ ನಮ್ಮ ಮೊನ್ನೆ ಒಂದು ಹೋಗಿದ್ದೆ ಮಾತಾಡ್ಸಕ್ಕೆ 4 ಗಂಡಸು ಮಕ್ಕಳು ಅವ್ರಿ ಒಂದು ಅದಕ್ಕೆ ಅನ್ನ ಹಾಕಲು ಏನ್ರಿ ಬಾಗಲು ಸುಳಿಕೆ ಒಗದಾವ ಅದಕ್ಕೆ ಒಗದು ಒಂದು ಅನ್ನ ಹಾಕಲ್ಲ ಪಾಪ ಮೊದಲು ಚಲೋ ಇದ್ದ ಮನುಷ್ಯ ಅವ ಯಾರು ಅನ್ನ ಸ್ವಸ್ಥನ ಅನ್ನ ಹಾಕಲ್ರು ಮಕ್ಕಳು ನೋಡಲ್ರು ಕಡೆಗಿಂದ ನಾವು ಮಾತಾಡ್ಸ್ಲಕ್ಕೆ ಹೋದೆ ಯಾಕೋ ಹಿಂಗೆ ಅವನೇ ಏನು ಮಾಡಪ್ಪ ಯಾವ ಮಕ್ಕಳು ಅನ್ನ ಹಾಕಲಾಗ್ಯಾವ ಸಾಕಾಗ್ಯ ನನಗೆ ಯಾಕೆ ಒಯ್ಯಲಾಗ್ಯಾನ ನನ್ನ ಕರ್ಕೋರೋಯಪ್ಪ ಅಂದ ನಾನು ಕರ್ಕೊಳಕ್ಕಲ್ಲ ಇದು ಬಿಟ್ಟಿದ್ದೇನೆ ದೊಡ್ಡ MBBS ಡಾಕ್ಟ್ರ್ ನೀ ಕರ್ಕೊಳಕ್ಕೆ ಡ್ಯೂಟಿಗೆ ಒಟ್ಟಿನಿ ಇನ್ನೂ ಚಂದ ಬದುಕ್ಬೇಕು ನೀವೊಂದು ಬೆಸ್ಟ್ ಐಡಿಯಾ ಹೇಳ್ತೀನಿ ತೊಗೊಂಡು ಮಡ್ದಂದು ಒಂದು ಸ್ಟೀಲ್ ಡಬ್ಬಿ ಇತ್ತು ನಂದು ಪೂಜೆದು ಆ ಸ್ಟೀಲ್ ಡಬ್ಬ್ಯಾಗ ಒಂದು 8 ಕಲ್ಲು ತುಂಬಿ ಹೊಟ್ಟೆ ಇದು ಕಾಯಂ ತೆಲ್ದಿಂಬಿಟ್ಕೋ ಕೀಲಿ ಹಾಕಿ ಆ ಕೀಲಿ ಮತ್ತು ನಿನ್ನ ಟೊಂಕನಾಗ ಇರಬೇಕು ಮತ್ತು ಇದು ಏನದತ್ತಂದು ಯಾರಿಗೆ ತೋರಿಸ್ಬಾರ್ದು ಏನ್ರಿ ಒಟ್ಟು ಅಳಿಗಾಡಿಸೋದು ಸುಮ್ಮ ಇಟ್ಕೊಂಡು ತೆಲ್ದಿಂಬಿಟ್ಕೊಂಡು ಕುಂದ್ರೋದು ಯಾರು ನನಗೆ ಚಂದ ನೋಡ್ತಾರೆ ಅವ್ರಿಗೆ ಕೊಡ್ತೀನಿ ಇದು ಸಾಯಟ ಅಂತ ಡಬ್ಬಿ ಇಟ್ಟು ಹೇಳಿ ನೀ ಮಕ್ಕನಿ ಎತ್ಕೊಂಡು ಅಂದು ಅಟ್ಟೆ ಹೇಳ್ದನ್ರಿ ಮುದುಕ ಹೇಳ್ತೀನಿ ಏನು ಸ್ವಸ್ಥರ ಕಾಳಜಿ ಮಾಡೋಕೆ ಬಾದಾಮಿ ಹಾಲು ತರಕ್ಕೆ ಯಾವಾಗ ಏನ್ರಿ ಅಯ್ಯ ನಾ ಭಾಳ ಕಾಳಜಿ ಮಾಡ್ತೀನಿ ರೀ ಮಾವರ ಹೇಳ್ರಿ ಊಟ ಮಾಡಿ ನೋಡ್ರಿ ಅದು ಕುಣಿಗೆ ಹೋಲಕ್ಕೆ ಆಗಿದ್ದು ಮತ್ತು ಪೈಲ್ವಾನ್ ಅನ್ನೋದಂಗೆ ಆಯಿತು ಆದರೆ ಡಬ್ಬಿ ಮಾತ್ರ ಬಗಲದ್ದು ಬಿಡಲ್ಲ ಅದ ಏನ್ರಿ ಕಾಯಂ ಬಗಲಾಗ ಹಿಡ್ಕೊಂಡು ತಿರ್ಗಾಳಕತ್ತ ಕೊಡಗಿದು ಒಂದು ದಿವಸ ಅಂತ ಸತ್ತುಗಳು 4 ಮಂದಿ ಅಣ್ಣ ಇನ್ನೂ ಡೆಬ್ಬೆಗೆ ಏನದ ಗೊತ್ತೇ ಇಲ್ಲ 4 ಮಂದಿ ಅಣ್ಣ ಹೊಡೆಪೇಟ ನಾನು ನಮ್ಮ ಅಪ್ಪ ಗುಣಿಸೀನಿ ನಮ್ಮ ಅಪ್ಪಗೆ ನಾ ಬಟ್ಟಿದ್ದೀನಿ ನಮ್ಮ ಅಪ್ಪಗೆ ನಾ ಬಟ್ಟಿದ್ದೀನಿ ಡೆಬ್ಬಿ ನನಗೆ ಡೆಬ್ಬಿ ನಿನಗೆ ಏನ್ರಿ ಕಡೆಗೆ ಇವೆಲ್ಲ ಹೊಡೆದಾಡ್ಕೊಂಡು ಅಂದು ತಲೆ ಹೊಡ್ಕೊಂಡು ಪೊಲೀಸ್ ಬತ್ತು ಹೌದು ಈ ಡೆಬ್ಬೆಗೆ ಆದೇನು ನಮ್ಮ ಅಪ್ಪ ಎಲ್ಲ ಗಳಿಸಿದ್ದೆಲ್ಲ ಬಂಗಾರ ಇಟ್ಟನಿದ್ರಾಗ ಅವಾಗೇನ ಪೊಲೀಸರು ನಮ್ಮ ಕಣ್ಣಿದ್ರಿಗೆ ನಾವು ತೆಗಿತೀವಿ ತಡ್ರಿ ನೀವು ಹೊಡೆದಾಡ್ಬೇಡ್ರಿ ಎತ್ಕೊಂಡು ಯಾವಾಗ ಕೀಲಿ ತೆಗೆದು ನೋಡ್ತಾವೆ ಇಟ್ಟಿಟ್ಟು ಗುಂಡುಗಳಿತ್ತು ಹೆಂಗೆ ಮಾಡ್ತೀರಿ ನೀವು ಇದೊಂದು ಐಡಿಯಾ ಮಾಡಿ ನೀವು ಒಂದು ಏನು ತಲೆ ಬಿಟ್ಕೊಂಡು ಮಕ್ಕೋರಿ ಅಂದರೆ ಯವ್ವ ಸ್ವಸ್ಥರು ನೋಡ್ತಾರ ಇಲ್ಲ ನೋಡಲ್ಲ
ನಾವೆಲ್ಲ ಇಟ್ಟು 80 ವರ್ಷ 100 ವರ್ಷ ಹತ್ಕೊಂಡು ಅಂತೀವಲ್ಲ, ಪನಿ ಟೈಮ್ದಾಗಿಂದ ಗೂಗಿ ಕುತ್ತಂಗಿಂದ ಕುಂತು 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 ಒಂದು ದಿವಸದಿಂದ ಸತ್ತು ಹೋಗ್ಬಿಡ್ತೀವಿ. ಆದ್ರೆ 100 ವರ್ಷ ನಮ್ಮವಲ್ಲ. ನಮಗೆ ಇನ್ನೂ 50 ವರ್ಷದ ಇನ್ನೂ 30 ವರ್ಷ ಇದು ಯಾವುದು ಕೂಡ ಗ್ಯಾರಂಟಿ ಇಲ್ಲ. 50 ವರ್ಷ ನಾವು ಕಳೆದು ಬಿಟ್ಟು ಬೆತ್ತಿಕೊಂಡು 50 ವರ್ಷದಿಂದ ಸಾವಿಗೆ ಸಮೀಪ ಆದೇವು ನಾವು. ಏನ್ರಿ, ಸಾವಿಗೆ ಸಮೀಪ ಆದೇವು ನಾವು. ಖುಷಿ ಪಡೋದಲ್ಲ, ದುಃಖ ಪಡೋದು. ಯಾವಾಗ ಇಲ್ಲಿ ಮಹಾದೇವಿ ಅಕ್ಕ ಏನ್ರಿ ಅವಳು ಎಂಥ ವಿಚಿತ್ರ ಲೀಲ ಮಾಡ್ತಾಳೆ ತಗೊಂಡು ಕೇಳಿದ್ರೆ, ಇದ್ರೊಳಗೆ ಅಂದ ಏನದ, ಸುಮ್ಮನೆ ನಾನು ನಿನ್ನ ಸಂಸಾರಿ ಆಗೋನು, ಬಾ ಬಾ ತಗೊಂಡ ಕಿನ್ನರಿಯ ಬೊಮ್ಮೆಯ ಕೈ ಹಿಡಿಲಕ್ಕೆಂದು ಹೋಗಿದ್ದ, ಕೈ ಹಿಡಿದಿಲ್ಲ, ಕೈ ಹಿಡಿಲಕ್ಕೆಂದು ಹೋಗೋದ್ರೊಳಗೆ ಮಹಾದೇವಿ ಅಕ್ಕ ಒಳಗಿನ ಶರೀರದ ಹೊರಗೆ ಹಾಕದ್ಲು, ಹೊರಗಿನ ಶರೀರದ ಒಳಗೆ ಹಾಕದ್ಲು. ಕಿನ್ನರಿಯ ಬೊಮ್ಮಯ್ಯ ಒಳಗಿನ ಶರೀರ ನೋಡ್ಕೊಂಡ ಹಿಂಗೆ ಮೂಗು ಮುಚ್ಕೊಂಡ. ನಾವಿಟ್ಟು ಚಂದ ಯಾಕೆ ಕಾಣ್ತೀವಿ ಗೊತ್ತನು, ನಾ ನಿಮ್ಗೆ ಹೇಳಕತ್ತೀನಲ್ಲ, 7 ಪದರಿನ ಚರ್ಮ ಭಗವಂತ ಕೊಟ್ಟಾನ ತಿಳ್ಕೊಂಡು ಇಟ್ಟು ಚಂದ ಕಾಣಕತ್ತೀವಿ. ಹೊರತಾಗಿ ಒಂದು ವೇಳೆ ಚರ್ಮ ಕೊಡದೇ ಇದ್ರೆ ಒಳಗೆ 8 ವರ್ಷದಂದ್ರಿ, ಒಂದು ಕಡೆಗೆ ಅಂದ ಮಲದ ಚೀಲ, ಒಂದು ಕಡೆಗೆ ಅಂದ ಮೂತ್ರ ಚೀಲ, ಇನ್ನೊಂದು ಕಡೆಗೆ ಅಂದ ಮಾಂಸ ರಕ್ತ ಕೀವ ಎಷ್ಟು ಗಲೀಜದ ತಗೊಂಡು ಕೇಳಿದ್ರೆ ಅಪ್ಪಿತಪ್ಪಿ ಸತ್ತ ಬಳಕ 1 ತಾಸಂದು ಹೆಚ್ಚಿಗಿಟ್ರಿ ಅಂತಂದು ಹೊಲಸನ ಆಡ್ತದೆ. ಅಟ್ಟು ಹೊಲಸದ ಇದ್ರೊಳಗೆ ತಿಳಿದು ನೋಡಿದ್ರೆ ಏನೂ ಇಲ್ಲ. ನಾವು ಬರೇ ಮುಖದ ಸೌಂದರ್ಯ ಏನ್ರಿ ರೂಪ ಲಾವಣ್ಯ ತಗೊಂಡು ಅಂತೀವಲ್ಲ, ಒಳಗೆ ಏನೂ ಇಲ್ಲ. ಯಾರೊಳಗೂ ಕೂಡ ಏನೂ ಇಲ್ಲ. ನೋಡಿ ನೀವು ಒಳಗಿಂದ ಎಲ್ಲ ಹೊಲಸು ಮಟ್ಟಿ ತುಂಬ್ಯದ. ಯಾವಾಗ ಇದನ್ನು ನೋಡಿರ್ತಕ್ಕಂಥ ಕಿನ್ನರಿಯ ಬೊಮ್ಮಯ್ಯ ಅಣ್ಣ ಆಗ ಮಾದೇಬೇಕಂತಾಳೆ, ಅಣ್ಣ ಈ ರೂಪವನ್ನು ನೋಡಿ ನೀನು ನನ್ನನ್ನು ಮೆಚ್ಕೊಂಡು ಮದುವೆ ಆಗುವಂತ್ಯ, ನೋಡು ನೋಡಿ ಶರೀರದ ಒಳಗೆ ಏನದ ನೋಡು, ಏನು ರೂಪದ ನೋಡತ್ತೆ ಕೊಂಡದು ಯಾವಾಗಿಂದ ತೋರಿಸಲು, ತಾಯಿ ನನ್ನ ಕ್ಷಮ ಮಾಡುವ ಅಂದ ಆ ಕಿನ್ನರಿಯ ಬೊಮ್ಮಯ್ಯ. ನಾನಾಗಿನೇ ಸ್ವಂತ ಇಚ್ಛೆದಿಂದ ಬಂದಿರ್ತಕ್ಕಂಥವನ್ನಲ್ಲ, ನನ್ನನ್ನು ಕ್ಷಮ ಮಾಡು, ನನ್ನನ್ನು ಕ್ಷಮ ಮಾಡತ್ತಿಕೊಂಡು ಯಾವಾಗ ಕಿನ್ನರಿಯ ಬೊಮ್ಮಯ್ಯ ಅಕ್ಕ ಮಹಾದೇವಿಗಿಂದ ಕೈ ಮುಗಿತಾನೆ. ಮತ್ತು ಏನ್ರಿ ಹೊರಗೆ ಹಾಕಿರ್ತಕ್ಕಂಥ ಶರೀರವನ್ನು ಮತ್ತೆ ಒಳಗೆಂದ ತೊಗೊಂಡು, ಅವ್ವ ನಿನ್ನನ್ನು ಶರಣರಿಂದ ಕರ್ಕೊಂಡು ಬಾತ್ ಹೇಳ್ಯಾರ, ನಡಿಯವ್ವ ನಡಿ, ನಾನು ಕೂಡ ನಾನು ಕೆಟ್ಟವನೇನಲ್ಲ, ನಿನ್ನ ಮೇಲೆ ಯಾವ ಭಾವನೆಯನ್ನು ಕೂಡ ಇಲ್ಲ, ಆದರೆ ಎಲ್ಲ ಶರಣರು ನಿನ್ನನ್ನು ಪರೀಕ್ಷೆ ಮಾಡಿ ಕಲ್ಯಾಣದೊಳಗೆಂದ ತೊಗೊಂಡು ಬಾ ಅಂದಾರ ತಂದಾಗ ಅದಕ್ಕೆ ನಾನೆಂದ ಕರೆಯಕ್ಕೆ ಬಂದೀನಿ ವಾ ತಿಳ್ಕೊಂಡು ಯಾವಾಗಿಂದ ಅಕ್ಕ ಮಹಾದೇವಿಯನ್ನು ಕರ್ಕೊಂಡೆಂದ ನಡೆದ. ಯಾವಾಗಿಂದ ಅನುಭವ ಮಂಟಪದ ಎದುರಿಗೆಂದ ಬಂದರು, ಯಾವಾಗಿಂದ ಅನುಭವ ಮಂಟಪಕ್ಕೆಂದ ಇನ್ನೇನು ಒಳಗೆ ಬರ್ಬೇಕತ್ತ ಅನ್ನೋದ್ರೊಳಗೆ ಯಾವ ಕಿನ್ನರಿಯ ಯಾವ ಅಲ್ಲಮ್ಮ ಪ್ರಭುದೇವರು ಏನ್ರಿ ಶೂನ್ಯ ಪೀಠದೊಳಗಿಂದ ಪ್ರಭುದೇವರು ಕುಂತಿದ್ರು. ಒಂದು ಕಡೆಗೆ ಬಸವಣ್ಣ, ಇನ್ನೊಂದು ಕಡೆ ಚೆನ್ನ ಬಸವಣ್ಣ, ಡೋರ ಕಕ್ಕಯ್ಯ, ಮಾದಾರ ಚೆನ್ನಯ್ಯ, ಮೇದಾರದ ಕೇತಯ್ಯ, ಹಡಪದಪ್ಪಣ್ಣ ಏನ್ರಿ ಹೀಗೆಲ್ಲ ಶರಣರೆಲ್ಲರೂ ಕೂಡ ಅನುಭವ ಮಂಟಪದೊಳಗಿಂದ ಕೂತ್ಕೊಂಡಿದ್ರು. ಯಾವಾಗಿಂದ ಮಹಾದೇವಿ ಅಕ್ಕ ಯಾವಾಗಿಂದ ಅನುಭವ ಮಂಟಪಕ್ಕೆಂದ ಬಂದಾಗ ಪ್ರಭುದೇವರು ನಿಲ್ಲು ನಿಲ್ಲು, ಮಹಾದೇವಿ ಅಕ್ಕಗೆಂದ ಹೇಳ್ತಾರೆ ನಿಲ್ಲು ನಿಲ್ಲು. ಯಾವಾಗಿಂದ ಮಹಾದೇವಿ ಅಕ್ಕೆಂದ ಕೈ ಜೋಡಿಸಿಂದ ಆ ಅನುಭವ ಮಂಟಪದ ಬಾಗಿಲದೊಳಗಿಂದ ನಿಂತುಕೊತಾಳೆ. ಇಲ್ಲಿ ಅಲ್ಲಿ ಕಿನ್ನರಿಯ ಬೊಮ್ಮಯ್ಯ ಪರೀಕ್ಷೆ ಮಾಡಿದ್ರೆ ಇಲ್ಲಿ ಅಲ್ಲಂ ಪ್ರಭುದೇವರಿಂದ ಪ್ರಶ್ನೆ ಕೇಳ್ತಾರೆ ಮಹಾದೇವಿ ಅಕ್ಕಗೆ. ಏನಂತ ಕೇಳ್ತಾರೆ, ಅವಳನ್ನು ಅಲ್ಲೇ ನಿಲ್ಲಿಸಿ, ಉದ ಮದದ ಯೌವನವನ್ನು ಒಳಗೊಂಡ ತಾಯೇ ಇತ್ತ ಲೇಖೆ ಬಂದೆ ಯವ್ವ. ನೋಡ್ರಕ್ಕೆ ಪ್ರಶ್ನೆ ಮಾಡ್ತಾರ, ಇಂಥ ಯೌವನದೊಳಗಿರ್ತಕ್ಕಂಥವಳ ನೀನು ಇನ್ನೀ ಈ ಅನುಭವ ಮಂಟಪಕ್ಕೆಂದ ಯಾಕೆ ಬಂದ್ರೆ ಬರುವಲ್ಯಾಕ ನಿನ್ನ ಕೇಶರಾಶಿಗಳನ್ನು ನಿನ್ನ ಶರೀರಕ್ಕೆಂದ ಯಾಕೆ ಹೊತ್ತುಕೊಂಡು ತಂದಿದಿ ಅಂದ್ರೆ ನಿನಗಿನ್ನೂ ವೈರಾಗ್ಯ ಬಂದಿಲ್ಲ, ಇನ್ನು ನಿನಗೆ ಶರೀರ ಮ್ಯಾಗ ಆಸೆ ಅದ, ನನ್ನ ಶರೀರ ಅಂದ ಮಂದಿ ನೋಡ್ತಾರ, ನಿನಗೆ ನಾಚಿಕೆ ಬರ್ತದ ಅನ್ನುವಂಥ ನಿನ್ನ ಮನಸ್ಥಿತಿ ಒಳಗೆ ಐತಲ್ಲ. ಅದಕ್ಕಾಗಿನ ಪ್ರಭುವರು ಅಂತಾರ, ನೀ ಬಂದ್ರೆ ಬರಲ್ಯಾಕ ಅನುಭವ ಮಂಟಪಕ್ಕೆ ದಿಗಂಬರಿಯಾಗಿಂದ ಬರೋಲ್ಯಾಕ, ನೀನು ವೈರಾಗ್ಯ ತಾಳುವಲ್ಯಾಕ, ನಿನ್ನ ಕೇಶರಾಶಿಗಳನ್ನು ನಿನ್ನ ಶರೀರಕ್ಕೆಂದ ಯಾಕೆ ಮುಚ್ಕೊಂಡು ಬಂದಿ ಅಂತ ಕೇಳ್ತಾರೆ ಅವರು. ಶರೀರಕ್ಕೆ ಯಾಕೆ ಮುಚ್ಕೊಂಡು ಬಂದಿ? ಮಹಾದೇವಿ ಅಕ್ಕ ಎಷ್ಟು ಚಂದ ಉತ್ತರ ಕೊಡ್ತಾಳೆ, ಎನ್ನ ಕಾಮದ ಮುದ್ರೆಯ ಕಂಡು ಶರಣರ ಮನವನ್ನೊಂದಿತ್ತೊಂದು ಕೇಸರಾಶಿಗಳನ್ನು ಮುಚ್ಕೊಂಡು ತಂದೀನಿ ಅಂತ. ನನಗಾಗಿ ಅಲ್ಲ ಇದು, ಯಾರೇ ನನ್ನ ಶರೀರ ನೋಡಿದ್ರೆ ನನ್ನ ನಾಚಿಕೆ ಬರ್ತದ, ನನಗೆ ಅಪಮಾನ ಹಾಕದ, ನನ್ನ ಮರ್ಯಾದೆ ಹೋಗ್ಕದ ತಗೊಂಡು ನಾನು ಮುಚ್ಕೊಂಡು ಬಂದಿಲ್ಲ. ಶರಣರನ್ನ ಏನಂತಳಕಿ ನನ್ನ ಕಾಮದ ಮುದ್ರೆಯ ಕಂಡು ಶರಣರ ಮನವನ್ನೊಂದೀತು ಹೊತ್ತುಕೊಂಡಂದು ಈ ಕೇಸರಾಶಿಗಳನ್ನು ಹೊತ್ತು ತಂದೆ ಎತ್ತುಕೊಂಡಂತ. ಯಾವಾಗೆಂದ ಪ್ರಭುದೇವರು ಇವಳು ಅಕ್ಕ ಮಹಾದೇವಿ ಮಾತಿಗಾಗಿ ಸೋತು ಬಿಡ್ತಾರೆ. ಯಾವಾಗ ಈ ಮಾತುಗಳನ್ನ ಹೇಳ್ತಾರೆ ನನಗಾಗಿ ಅಲ್ಲ, ಏನ್ರಿ ಶರಣರಂದ ಈ ಕಾಮದ ಮುದ್ರೆಯನ್ನು ಕಂಡು ಎಲ್ಲಿ ಶರಣರ ಮನಸ್ಸಿಗೆ ನೋವಾದಿತ್ತು, ಶರಣರ ಮನಸ್ಸಂದ ಏನ್ರಿ ನನ್ನನ್ನು ಬಯಸಿತು ಹತ್ತುಕೊಂಡಂಥ ಭಾವನೆಯಿಂದ ನನ್ನ ಕೇಸರಾಶಿಗಳನ್ನು ಮುಚ್ಕೊಂಡು ತಂದಿನಿ ಎತ್ತಿಕೊಂಡಂದಾಗ ಪ್ರಭುದೇವರು ಶೂನ್ಯ ಪೀಠದಿಂದ ಕೆಳಗೆ ಬಂದು ನೀನು ಸಾಮಾನ್ಯಳಾಗಿರ್ತಕ್ಕಂಥವಳು ಅಲ್ಲವಾ, ನೀನು ಯಾರು ಒತ್ತುಕೊಂಡಂದು ಕೇಳಿದ್ರೆ ನಿನಗೆ ವಯಸ್ಸಿಂದ 18 ಇರುವಲ್ದಕ್ಕ ಜ್ಞಾನ ಭಾಳ ದೊಡ್ಡದ ತಾಯಿ, ಅದಕ್ಕೆ ನನಗೆ 80 ವರ್ಷದ ನಾನು ಅಲ್ಲಂ ಪ್ರಭುದೇವರನ್ನಿದ್ದರು ನನಗೆ ನೀ ಜ್ಞಾನದ ಬೆಳಗಿಂದ ಅಕ್ಕ ಹತ್ತಿಕೊಂಡಂದು ಪ್ರಭುದೇವರಂದ ಅಂದರೆ ಅಕ್ಕ ತುಕೊಂಡದ ಕರೀತಾರೆ. ಯಾಕಂದ್ರೆ ಹಾಗೆ ಈ ಭೂಮಿಗೆ ಬಂದಿದ್ದೆ ಪ್ರಭುದೇವ್ರನ್ನ ಸೋಲಿಸೋ ಸಲುವಾಗಿನೇ ಬಂದಿದ್ಲು.
ಆದರೆ ಹ್ಯಾಂಗೆ ಸೋಲಿಸೋದು ತಿಳ್ಕೊಂಡ್ರೆ ಕಾಮದಿಂದ ಸೋಲಿಸೋದಲ್ಲ, ಕ್ರೋಧದಿಂದ ಸೋಲಿಸೋದಲ್ಲ, ಮದಮತ್ಸರಗಳಿಂದ ಸೋಲಿಸೋದಲ್ಲ, ಅವಳಲ್ಲಿರ್ತಕ್ಕಂಥ ಜ್ಞಾನದಿಂದ ಪ್ರಭುದೇವರನ್ನು ಸೋಲಿಸ್ತಾಳೆ ಮಾದೇವಿ ಅಕ್ಕ. ಯಾವಾಗ ನಿಂಗೆ ಸೋಲಿಸ್ತಕ್ಕಂಥ ಪ್ರಸಂಗದೊಳಗೆ ಏನ್ರಿ ಒಂದು ಕಾಯಿ ಕರ್ಪೂರ ತೋರ್ಪ ಏನ್ರಿ, ಯಾವಾಗ ಇಷ್ಟೆಲ್ಲ ಕಲ್ಯಾಣಕ್ಕೆಂದು ಬಂದು ಅನುಭವ ಮಂಟಪದೊಳಗೆ ಬಂದು ಪ್ರಭುದೇವರನ್ನಂದು ಯಾವಾಗ ಸೋಲಿಸ್ತಾಳ, ಅನುಭವ ಮಂಟಪದೊಳಗೆ ಉಳಿತಾಳ ಏನ್ರಿ. ಅಲ್ಲೇ ಒಂದು ಗವಿ ಕೊಡ್ತಾರೆ ಅವಳಿಗೆ. ಆ ಗವಿ ಒಳಗೆ ಎದ್ಕೊಂಡು ಇಡೀ ಕಲ್ಯಾಣವನ್ನೆಲ್ಲ ನೋಡ್ತಾಳೆ. ಯಾವಾಗಿಂದ ಕಲ್ಯಾಣವನ್ನು ನೋಡ್ತಾ ಇರುವಂಥ ಪ್ರಸಂಗದೊಳಗೆ ಅಂದಿನ ದಿನಮಾನದೊಳಗೆ ಆ 12ನೇ ಶತಮಾನದೊಳಗೆ ಕಲ್ಯಾಣದೊಳಗೆ ಒಂದು ದೊಡ್ಡ ಕ್ರಾಂತಿ ಆಗ್ತದೆ. ಅದು ಯಾವ ಕ್ರಾಂತಿ ಎತ್ತಿಕೊಂಡ್ರೆ ಬಸವ ಪುರಾಣದ ಬಂದಾಗ ಅಂತ ಹೇಳಕ್ಕೆ ಬರ್ತದೆ. ಕಲ್ಯಾಣ ಕ್ರಾಂತಿ ಅದಕ್ಕಾಯ್ತು ಎತ್ತಿಕೊಂಡಂತ ಕೇಳಿದ್ರೆ, ಯಾವ ಸಮಗಾರ ಹರಳೆಯನ ಮಗನಿಗೂ ಯಾವ ಮಧುವರಸರ ಮಗಳಿಗೂ ಮದುವೆ ಮಾಡಿದ್ದಕ್ಕಾಗಿ, ಮಧುವರಸರ ಮಗಳು ಕಲಾವತಿಗೂ ಯಾವ ಹರಳೆಯನ ಮಗ ಶ್ರೀಮಂತನಿಗೂ ಮದುವೆ ಮಾಡ್ತಾರೆ ಅವತ್ತಿನ ದಿವಸ. ಯಾವಾಗಂದ್ರೆ ಇದು ಮದುವೆ ಮಾಡಿದ್ದೆ ಅಂದ ಕಲ್ಯಾಣದೊಳಗೆ ಅಂತ ಗೊತ್ತಾಗಿಬಿಡುತ್ತೆ. ಎಲ್ಲ ಶರಣರೆಲ್ಲ ಕೂಡ ಮದುವೆ ಮಾಡಿಬಿಡ್ತಾರೆ. ಅವಾಗಿಂದ ಬಿಜ್ಜಳ ಮಹಾರಾಜ ಎಲ್ಲ ಶರಣರ ಮೇಲೆ ಒಂದು ಯುದ್ಧ ಅಂತಕ್ಕಂಥ ಸಾರ್ತಾನೆ. ತೊಂಡ್ರಿಲ್ಲ ಕಾಯಿ ಏನ್ರಿ, ಯಾವಾಗಿಂದ ಯುದ್ಧ ಅಂತಕ್ಕಂಥ ಶರಣರ ಮೇಲೆ ಒಂದು ಯುದ್ಧ ಅಂತಕ್ಕಂಥ ಸಾರಿ ಶರಣರನ್ನು ಸಂಹಾರ ಮಾಡುವಂಥ ಪ್ರಸಂಗದೊಳಗೆ ಯಾವಾಗಿಂದ ಮಹಾದೇವಿ ಅಕ್ಕ ಅಲ್ಲಮ್ಮ ಪ್ರಭುದೇವರು ಎಲ್ಲಿಗೆ ಬರ್ತಾರ ತಗೊಂಡು ಕೇಳಿದ್ರೆ, ಇವತ್ತಿನ ತನೂ ಅವರು ಲಿಂಗೈಕ್ಯರಾಗಿದ್ದು ಇತಿಹಾಸದೊಳಗಿಂದ ಇಲ್ಲ ಏನ್ರಿ. ಪ್ರಭುದೇವರು ಅಕ್ಕ ಮಹಾದೇವಿ ಇಲ್ಲಿವರೆಗೂ ಕೂಡ ಅವ್ರು ಲಿಂಗೈಕ್ಯರಾಗ್ಯಾರ ತನ್ನುವಂಥ ಇತಿಹಾಸ ಅಂತಕ್ಕಂಥ ಇಲ್ಲ. ಆದ್ರೆ ಒಂದು ಇತಿಹಾಸ ಏನದ ತಿಳ್ಕೊಂಡು ಕೇಳಿದ್ರೆ, ಅಲ್ಲಮ್ಮ ಪ್ರಭುದೇವರು ಮತ್ತು ಅಕ್ಕ ಮಹಾದೇವಿ ಶ್ರೀಶೈಲಕ್ಕೆಂದು ಹೋಗ್ತಾರೆ. ಆ ಶ್ರೀಶೈಲದೊಳಗಿರ್ತಕ್ಕಂಥ ಕದಳಿ ವನದೊಳಗಿಂದ ಏನ್ರಿ ಹೋಗಿರ್ತಕ್ಕಂಥವ್ರು ಹಿಂದಕ್ಕೆ ತಿರುಗಿ ಬಂದಿದ್ದು ಯಾರೂ ಕೂಡ ನೋಡಿಲ್ಲ ತಿಳ್ಕೊಂಡನ್ನುವಂಥ ಇತಿಹಾಸ ಅಂತಕ್ಕಂಥ ಬರ್ತದೆ. ಪುಣ್ಯಾತ್ಮರೇ, 10 ದಿನಗಳ ಪರ್ಯಂತರವಾಗಿ ನಿಮ್ಮ ಗ್ರಾಮದೊಳಗೆ ಏನ್ರಿ ಕರ್ಪೂರ ಚಂದ ಬೆಳಗ್ಗೆಂದು ಬಡ್ದ್ಬಿಡು. ಕರ್ಜಿಗೆ ಗ್ರಾಮದೊಳಗೆ ಸುಮಾರು ಇದು 7ನೇ ವರ್ಷ 8ನೇ ವರ್ಷ ನಾನು ಹೇಳಕತ್ತಿದ್ದು. ಒಟ್ಟಾರೆ ಹೋದ ವರ್ಷನೂ ಕೂಡ ನಾನೇ ಇದ್ದೆ. ಈ ವರ್ಷನೂ ಕೂಡ 10 ದಿನಗಳ ಪರ್ಯಂತರವಾಗಿ ನೀವೆಲ್ಲ ಅಕ್ಕ ಮಾದೇವಿ ಪುರಾಣ ಅಂತಕ್ಕಂಥ ಭಾಳ ಭವ್ಯ ರೀತಿಯಿಂದ ಸುಂದರ ರೀತಿಯಿಂದ ನೀವೆಲ್ಲರೂ ಭಕ್ತಿ ಭಾವ ಶ್ರದ್ಧೆ ನಿಷ್ಠೆ ಅಂತಕ್ಕಂಥ ಇಟ್ಕೊಂಡು ನೀವೆಲ್ಲರೂ ಕೂಡ ಕೇಳ್ತಾ ಬಂದಿರಿ. ಇವತ್ತು ಆ ಪುರಾಣ ಅಂತಕ್ಕಂಥದ್ರಿಂದ ಮಂಗಲಾಕದೆ. ಇವತ್ತೆಲ್ಲ ಈ ಧರ್ಮಸಭೆ ಒಂದು ಮಾತಿಂದ ಹೇಳಿಕೆಂದು ಇಷ್ಟಪಡ್ತೀನಿ. ಈಗ ನಾವು